ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಕುಂಭರಾಶಿ ಬಂಧುಗಳಿಗೆ ಸ್ವಾಗತ. ಜೂನ್ ತಿಂಗಳ ನಿಮ್ಮ ರಾಶಿ ಭವಿಷ್ಯವನ್ನು ಈಗ ನೀಡುತ್ತಿದ್ದೇನೆ. ಕುಂಭರಾಶಿಯವರಿಗೆ ಚತುರ್ಥ ಸ್ಥಾನ ಅಂದರೆ ಕೇಂದ್ರ, ಅಂದರೆ 1, 4, 7, 10 ಇವೆಲ್ಲ ಕೇಂದ್ರ ಸ್ಥಾನಗಳಾಗ್ತವೆ. 4ರಲ್ಲಿ ಗುರುಗ್ರಹ ಬಂದಿದ್ದು ಮನೆಯಲ್ಲಿ ಒಂದು ಶಾಂತಿ ವಾತಾವರಣ ಇರುತ್ತದೆ ಮತ್ತು ಮನೆ ಯೋಗ ಕೂಡ ಇರುತ್ತದೆ. ಶುಕ್ರ ಬುಧ ರವಿ ಗ್ರಹಗಳಿಂದ ನಿಮ್ಮ ಒಂದು ಪೂರ್ವ ಪುಣ್ಯ ಸ್ಥಾನದ ಫಲದಿಂದ ನಿಮ್ಮ ಮಕ್ಕಳಿಗೆ ಸಾಕಷ್ಟು ಪ್ರಗತಿ ದೊರಕುತ್ತದೆ. ಕಾರಣ ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಮಾಡಿಕೊಡ್ರಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿರಿ. ಬಂಧುಗಳೇ, ನಿಮ್ಮ ರಾಶಿಯಲ್ಲೇ ಇರುವಂತಹ ಶನಿಗ್ರಹ ಬೆಳ್ಳಿ ಪಾದದಿಂದ ಬಂದಿರುವುದರಿಂದ ನಿಮಗೆ ಶುಭ ಫಲಗಳೇ ಇರುತ್ತವೆ. ದಿನಾಂಕ 29ರಂದು ಶನಿ ವಕ್ರಿ ಆಗುವುದರಿಂದ ನಿಮಗೆ ವಿದೇಶಿ ಉದ್ಯೋಗಗಳ ಕೆಲಸಗಳು, ಇಂಜಿನಿಯರು ಡಾಕ್ಟ್ರು ಇಂಥವ್ರಿಗೆಲ್ಲ ವಿದೇಶಿ ಉದ್ಯೋಗಗಳ ಕಾರ್ಯಗಳು ಕೂಡ ಕೆಲಸಗಳು ಕೂಡ ಲಭಿಸುತ್ತವೆ. 2ರಲ್ಲಿ ರಾಹು 8ರಲ್ಲಿ ಕೇತು ಮತ್ತು ಮಧ್ಯಮ ಫಲದಾಯಕರಾಗಿದ್ದು ರಾಹು ಹಾಗೂ ಕೇತು ಮಂತ್ರವನ್ನು ಜಪಿಸಿರಿ. 4ರಲ್ಲಿನ ಗುರು ನಿಮಗೆ ಶುಭ ಫಲವನ್ನೇ ನೀಡುತ್ತಾನೆ. ರವಿ ಬುಧ ಶುಕ್ರ ಗ್ರಹಗಳು ನಿಮ್ಮ ಮಕ್ಕಳಿಗೆಲ್ಲ ವಿದ್ಯಾ ಉದ್ಯೋಗ ವಿವಾಹಾದಿ ಕಾರ್ಯಗಳನ್ನು ನಡೆಸುತ್ತಾರೆ. ಪ್ರತಿ ಶನಿವಾರ 250 ಗ್ರಾಂ ಉದ್ದಿನ ಕಾಳಿನೊಂದಿಗೆ ದಕ್ಷಿಣ ಇಟ್ಟು ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ದಾನ ಕೊಟ್ಟು ಬನ್ನಿರಿ, ನಿಮಗೆ ಶುಭವಾಗುತ್ತದೆ. ದಿನಾಂಕ 17ರಿಂದ 19, 22, 23, 26, 27 ಹಾಗೂ 30ರಂದು ನಿಮಗೆ ಶುಭ ದಿನಗಳು. ಶುಭವಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು. ಸಮಸ್ತ ಸನ್ಮಂಗಲಾನಿ ಭವಂತು.